ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 19. ಎಸ್, ಈ ಚಾಪ್ಟ್ರಲ್ಲಿ ನಾವು ಯಾವ ವ್ಯಾಕರಣ ನೋಡ್ತೀವಿ, ಯಾವ ಪದದ ಮೇಲೆ ಫೋಕಸ್ ಇರುತ್ತೆ ಅನ್ನೋದನ್ನ ಒಂದೊಂದೇ ನೋಡೋಣ. ಫಸ್ಟು ಕನ್ನಡದಲ್ಲಿ ಬರೆದಿದ್ದೀನಿ. ಸಾಗರ್ ಸರ್ ಒಂದ್ಸಲ ಓದ್ತೀರಾ? ಸುಮುವನ್ನು ನೋಡ್ತೀನಿ. ಹಾಂ, ಎರಡನೇದು ರಜೆಯ ದಿನ ಟೆನ್ನಿಸನ್ನು ಆಡ್ತೀನಿ. ರಜೆಯ ದಿನ ವಾಕಿಂಗ್ಗೆ ಹೋಗ್ತೀನಿ. ಮೂರನೇದು ಸ್ವಲ್ಪ ಸೆಕೆ ಇದೆ. ಹಾಂ, ಈ 3 ಸೆಂಟೆನ್ಸು ನಿಮಗೆ ವ್ಯಾಕರಣ ಗೊತ್ತು, ಆಮೇಲೆ ವೊಕ್ಯಾಬ್ಯುಲರಿ ಗೊತ್ತು, ಹೌದಾ? ಬರೀ ಫಸ್ಟಿಂದ ಬರೋಣ. ಸುಮೋವೋ ಮಿಮಸ್. ಅಬ್ಬಾ ಕರೆಕ್ಟ್, ತಡ್ರಿ ಬಂದುಬಿಡ್ತೀನಿ. ಹಾಂ, ನೆಕ್ಸ್ಟು ರಜೆಯ ದಿನ ಟೆನಿಸುವೋ ಶಿಮಸ್. ಹಾಂ, ತೆನಿಸುವೋ ಶಿಮಸ್. ಹಾಂ, ಆದರೆ ಇದು ರಜೆಯ ದಿನ ಗೊತ್ತಾ? ಯಾಸುಮಿನೋ ಹಿ. ಯಾಸುಮಿನೋ ಹಿ. ಹಾಂ, ಯಾಸುಮಿನೋ ಹಿವಾ ತೆನಿಸುವೋ ಶಿಮಸ್. ಇಲ್ಲ, ಯಾಸುಮಿನೋ ಹಿ ತೆನಿಸುವೋ ಶಿಮಸ್. ಹಿ ಅಂದರೆ ದಿನ, ಯಸುಮಿ ಅಂದರೆ ರಜೆಯ ದಿನ. ಓಕೆನಾ? ಇದೊಂದು ಸೆಂಟೆನ್ಸು. ಇನ್ನೊಂದೇನು? ರಜೆಯ ದಿನ ವಾಕಿಂಗ್ಗೆ ಹೋಗ್ತೀನಿ. ಹಾಂ, ಯಾಸುಮಿನೋ ಹಿ ಹಾಂ, ವಾಕಿಂಗ್. ಗೊತ್ತಾ? ವಾಕಿಂಗ್ಗೆ ಹೋಗ್ತೀನಿ. ಇಲ್ಲ. ಹೋಗ್ತೀನಿ ಅನ್ನೋದು ಗೊತ್ತಾ? ಹೋಗ್ತೀನಿ ಹಾಂ, ಏನು? ಇಕಿಮಸ್. ಇಕಿಮಸ್ ವಾಕಿಂಗಿಗೆ ಏನಂತೆ? ಸಾಂಪೋನಿ. ಎಸ್, ಸಾಂಪೋನಿ ಇಕಿಮಸ್. ಓಕೆ. ಹಾಂ, ಮೂರನೇದು ಒಂದು ಡೌಟು, ಎ ಬರಲ್ಲ ಸರ್? ಹಾಂ, ಎ ಬರೋದು ಯಾವಾಗ? ಜಾಗ ಬಂದಾಗ. ಇದು ಜಾಗ ಅಲ್ಲ, ಇದು ಸಾಂಪು ಅನ್ನೋದು. ನೋಡಿ, ಉದಾಹರಣೆಗೆ ಪಾರ್ಕಿಗೆ ವಾಕ್ ಮಾಡೋಕ್ಕೆ ಹೋಗ್ತೀನಿ. ಕೋಯನ್ ಎ ಸಾಂಪೋನಿ ಇಕಿಮಸ್. ಕ್ಲಿಯರ್ ಆಗ್ಬಿಟ್ಟು? ಹಾಂ ಸರ್, ಕ್ಲಿಯರ್ ಆಗಿ. ಹಾಂ, ಎಸ್. ಹಾಂ, ಇದು ಸ್ವಲ್ಪ ಸೆಕೆ ಇದೆ, ಇದು ಗೊತ್ತಾ? ಹಾಂ, ಚೊತ್ತೋ. ಎಸ್, ಚೊತ್ತೋ. ಅಷ್ಟೇ, ಹಸು ಇದೆ. ಹಾಂ, ಚೊತ್ತೋ ಹಸು ಇದೆ. ಸೂಪರ್, ಪರವಾಗಿಲ್ಲ. ಓಕೆ, ಈಗ ಈ ಚಾಪ್ಟ್ರಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡ್ತೀವಿ, ಯಾವ ಗ್ರಾಮರು ಮತ್ತು ಯಾವ ಪದನ ಚೇಂಜ್ ಮಾಡ್ತೀವಿ, ನಾಮಪದನೋ ಕ್ರಿಯಾಪದನೋ ವಿಶೇಷಣನೋ ಕ್ರಿಯಾವಿಶೇಷಣ, ಯಾವುದನ್ನ ಚೇಂಜ್ ಮಾಡ್ತೀವಿ ನೋಡೋಣ. ಎಸ್. ಹಾಂ, ಸಾಕು ಸರ್, ನೀವೇ. ಸುಮೋವನ್ನು ನೋಡಿದ್ದು ಉಂಟಾ? ಹಾಂ, ನೋಡಿದ್ದು ಉಂಟಾ. ಮತ್ತೆ ಹೋದ ಚಾಪ್ಟರ್ ಥರನೇ ಇಲ್ಲೂ ವರ್ಬ್ ಜೊತೆ ಆಟ ಆಡ್ತೀವಿ. ನೆಕ್ಸ್ಟ್ ಏನು? ರಜೆಯ ದಿನ ಟೆನ್ನಿಸನ್ನು ಆಡಿ ವಾಕಿಂಗ್ಗೆ ಹೋಗಿ ಮಾಡ್ತೀನಿ. ಹಾಂ, ಇದು ನಾವು ಆಗಲೇ ನೋಡಿದ್ದೀವಿ ಅನ್ಸುತ್ತೆ ಯಾವುದೋ ಚಾಪ್ಟ್ರಲ್ಲಿ. 2 ವಾಕ್ಯ ಇರುತ್ತೆ, ಅದನ್ನು ಸೇರಿಸ್ತೀವಿ. ಮಾಡ್ತೀನಿ ಅನ್ನೋದು ನೆನಪಿದೆಯಾ? ಮಾಡ್ತೀನಿ, ಮುಂಚೆ ಮಾಡ್ತೀನಿ. ನೆನಪಿದೆಯಾ? ನಾವು ಮಾಡಿದ್ವಿ ಒಂದ್ಸಲಿ. ಹಾಂ, ಈಗ ಉದಾಹರಣೆಗೆ ನೆಮಸ್ ಎರಡಿದೆ, 2 ಕ್ರಿಯಾಪದ. ತಬೆಮಸ್ ನೆಮಸ್. ತಿಂತೀನಿ, ಮಲಗ್ತೀನಿ. ತಿಂದು ಮಲಗ್ತೀನಿ, ಅದನ್ನ ಹೇಳ್ತೀವಿ ತಬೆತೆ ನೆಮಸ್. ಇದು ಕಲ್ತಿದ್ವಿ ಗೊತ್ತಾ? ಹಾಂ, ವಿತೆ ವಿಮಸ್ ಅಂತ ತಬೆತೆ. ಹಾಂ, ಇದೇ ಥರ. ಸೊ 14ನೇ ಚಾಪ್ಟರ್ ಅನಿಸುತ್ತೆ, ಅದು ಗೊತ್ತಿಲ್ಲ. ಇದು ಒಂದು ಫಾರ್ಮ್ ಇದೆ, ಇದು ತೇ ಫಾರ್ಮಲ್ಲಿ ಮಾಡೋದಲ್ವಾ? ಅದನ್ನೊಂದ್ಸಲಿ ಮಾಡ್ತೀರಾ 2ನೇ ಸೆಂಟೆನ್ಸ್ನ? ಯಾಸುಮಿನೋ ಹಿ ಟೆನಿಸ್
सुओ सिते ಹಾಂ ಸಿತೆ सुओ सिते शाम्पो शाम्पो ಅಲ್ಲ ಓಕೆ शाम्पोनी ಇಲ್ಲಿ ಮಾಡ್ತೀನಿ ಅನ್ನೋದು ಬೇಡ, ಬರೀ ಮಾಡಿ ಏನೋ ಸಾರಿ ಆಡಿ ಇಲ್ಲಿಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. शाम्पो शाम्पोन इक्किमास ಎಸ್, ಹೋಗ್ತೀನಿ, ಸಂಪೋನಿ ಇಕ್ಕಿಮಸ್, ಕರೆಕ್ಟ್ ಆಯಿತಾ. ಆದರೆ ಇಲ್ಲಿ ನಾವು ಅದ್ಯಾವುದೋ ತೇ ಫಾರ್ಮು ಅಲ್ವಾ, ತೇ ಫಾರ್ಮ್. ಇಲ್ಲಿ ನಾವು ಇನ್ನೊಂದು ಫಾರ್ಮ್ ಕಲಿತೀನಿ, ಅದು ಏನು ಅಂತ ಹೇಳ್ತೀನಿ, ಮತ್ತೆ ವಾಪಸ್ 2ಕ್ಕೆ ಬರ್ತೀನಿ, 3ಕ್ಕೆ ಹೋಗೋಣ. ಇನ್ಮೇಲಿಂದ ಸ್ವಲ್ಪ ಸ್ವಲ್ಪ ಸೆಕೆ ಆಗುತ್ತೆ. ಇನ್ಮೇಲಿಂದ ಸ್ವಲ್ಪ ಸೆಕೆ ಆಗುತ್ತೆ ಅಂದರೆ ಚಳಿಗಾಲ ಬಂತು ಅಲ್ಲ, ಬೇಸಿಗೆಗಾಲ ಬಂತು, ಸೆಕೆ ಆಗುತ್ತೆ. ನೋಡಿ ಇಲ್ಲಿಗೂ ವ್ಯತ್ಯಾಸ ಏನು ಗೊತ್ತಾ, ಇಲ್ಲಿ ಹೊಸ ವರ್ಬು ಬರುತ್ತೆ, ನರಿಮಸ್ ಅಂತ ಬರುತ್ತೆ. ಆಗ ನರಿಮಸ್ ಹೊಸ ವರ್ಬ್ ಕಲಿತೀವಿ ಇಲ್ಲಿ, ನರಿಮಸ್ ಅಂದರೆ ಆಗುತ್ತೆ. ಸೊ ಇಲ್ಲೇನು ಅತ್ಸುಯಿ ಇದ್ದಿದ್ದು ಗ್ರಾಮರಲ್ಲಿ ಕು, ಈ ಹೋಗ್ಬಿಟ್ಟು ಕು ಬರುತ್ತೆ. ಅತ್ಸ್ಕು ನರಿಮಸ್, ಸ್ವಲ್ಪ ದಾನ್ ಅತ್ಸ್ಕು ನರಿಮಸ್. ಇನ್ಮೇಲಿಂದ ಕೊರೆಕರ ಅತ್ಸ್ಕು ಅಲ್ಲ, ಕೊರೆಕರ ದಾನ್ ಅತ್ಸ್ಕು ನರಿಮಸ್. ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ ಹೆಂಗೆ ಸೆಂಟೆನ್ಸು ಬದಲಾಯಿತು ಈ ಫಾರ್ಮ್ ಹಾಕೋದ್ರಿಂದ. ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತೀವಿ, ವರ್ಬ್ ಬಗ್ಗೆ ನೋಡ್ತೀವಿ. ಹೋಸಲಿ ನೋಡ್ದಂಗೆ ಫಾರ್ಮ್ಸ್ಗಳಿದ್ವು, ಅದನ್ನೊಂದ್ಸಲಿ ಮೇಲೆ ಹಾಕೋಣ ಫಾರ್ಮ್ಸ್ ಏನು ಅಂತ. ಈ ಟೇಬಲ್ ನೋಡಿದ್ದೀರಾ ಸಾಗರ್ ಸರ್? ಇಲ್ಲಿವರೆಗೂ ನಾವು ಭಾಳಷ್ಟು ಫಾರ್ಮ್ಸ್ ನೋಡಿದ್ವಿ. ಯಾವುದು? ಮಸು ಫಾರ್ಮ್, ರೂ ಕೊತ ಫಾರ್ಮ್, ಇಷ್ಟು ನೋಡಿದ್ವಿ. ಮಸು ಫಾರ್ಮ್ ಸಿಂಪಲ್ಲಾಗಿ ಒಂದೇ ಇರೋದು ಅರ್ಥ, ಮಾಡ್ತೀನಿ. ಸೊ ತೇ ಫಾರ್ಮಿಗೆ ಭಾಳಷ್ಟಿದೆ. ಮಾಡಿ ಅಂತೀವಿ, ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ, ಮಾಡಿಕೂಡ್ದು ಅಂತ ಹೇಳ್ತೀವಿ, ಮಾಡಿದ್ರು ಓಕೆ, ಈ ಥರ ಭಾಳಷ್ಟಿದ್ದಾವೆ. ಆಮೇಲೆ ರೂ ಫಾರ್ಮು ಮಾಡುವ, ಇದು ಮಾಡುವುದು. ಒಂದು ಉದಾಹರಣೆ ತಗೊಳ್ಳೋಣ. ಸಿಂಪಲ್, ತಬೆ ಮಸ್ ತಗೊಳ್ಳೋಣ. ಈಗ ಯಾರು ಕಲೇಸನ್, ತಬೆ ಮಸ್ ಅಂದರೆ ಕಲೇಸನ್ ಅಂದರೆ ಊಟ ಮಾಡ್ತೀನಿ, ತಿಂತೀನಿ. ಓಕೆನಾ? ಈಗ ನೀವು ತಿನ್ನಿ ಅಂತ ಹೇಳಬೇಕು, ಗೊತ್ತಾ? ತಬೆತೆ ಅಂದರೆ ತಿನ್ನಿ. ಓಕೆ, ನೋಡಿ ಬರೀ ಅರ್ಧ ಬರ್ದಿದ್ದೀನಿ ಅಷ್ಟೇ. ತೇ ಅದು ಆ್ಯಕ್ಚುಲಿ ತೇ ಕುದಾಸಾಯ್ ಅಂತ. ತಿನ್ನಿ ಪ್ಲೀಸ್ ಅಂತ. ಕುದಾಸಾಯ್, ತಿನ್ನಿ ಅಂದರೆ ಅದರಲ್ಲೇ ಪ್ಲೀಸ್ ಅಂತ ಇದೆ. ತಿನ್ನು ಅಂದರೆ ಸ್ವಲ್ಪ ಏಕವಚನ ಆಯಿತು, ತಿನ್ನಿ ಅಂದರೆ ಬಹುವಚನ ಅಲ್ವಾ, ಅದರಲ್ಲೇ ಇದೆ, ಪ್ಲೀಸ್ ಅಂತ ಹೇಳೋದೇನು ಬೇಕಾಗಿಲ್ಲ. ಸೊ ಎನಿವೆ, ನೀವು ಆ ಥರ ಅರ್ಥ ಮಾಡ್ಕೊಂಡ್ರೆ ಪರವಾಗಿಲ್ಲ. ಈಗ ತಿನ್ನಿ ಅಂತ ಹೇಳಿ. ತಬೆತೆ ಕುದಾಸಾಯ್. ಎಸ್, ತಬೆತೆ ಕುದಾಸಾಯ್ ಅಲ್ವಾ. ಗ್ರೂಪ್ ಟು ಏನು ಹೇಳುತ್ತೆ ಸರಿ. ಓಕೆ, ರೂಲ್ಸು ನೋಡ್ಬೇಡ, ತೇ ಫಾರ್ಮ್ದು ರೂಲ್ಸ್ ಬರ್ತಿದೆ ನೋಡಿ ಇಲ್ಲಿ. ಗ್ರೂಪ್ 1 ವರ್ಬು, ಗ್ರೂಪ್ 2 ವರ್ಬು, ಗ್ರೂಪ್ 3 ವರ್ಬು. ನಾವೇನು ಮಾಡ್ತಾಯಿದ್ದೀವಿ, ಗ್ರೂಪ್ 2 ವರ್ಬ್ ಏನು ಹೇಳುತ್ತೆ, ಮಸು ತಗಿ ತೇ ಕುದಾಸಾಯ್ ಹಾಕು, ಅಷ್ಟೇ ಅಲ್ವಾ. ತಬೆತೆ ಕುದಾಸಾಯ್. ಈಗ ತಿನ್ನುವ ಅನ್ನೋದು ಹೆಂಗೆ ಮಾಡ್ತೀವಿ? ತಿನ್ನುವ ಅಂದರೆ ತಬೆತೆ ಇಮಸ್. ಓಕೆ, ಉದಾಹರಣೆಗೆ ತಿನ್ನುವ ಮುಂಚೆ, ತಿನ್ನುವ ಅಂದರೆ ತಬೇರು ಅಲ್ಲ, ಯಾವ್ದು? ತಿನ್ನುವ ಅಂದರೆ ತಬೇರು ಅಂತ. ಎಸ್, ಬಂತು ಈಗ. ತಬೇರು. ಉದಾಹರಣೆಗೆ ತಬೇರು ಮಾಯೇನಿ, ತಿನ್ನುವ ಮುನ್ನ. ಈಗ ತಿನ್ನುವುದು, ನನ್ನ ಹಾಬಿ ತಿನ್ನುವುದು. ತಬೇರು ಕೊತೋದೆಸ್. ಎಸ್, ತಬೇರು ಕೊತೋದೆಸ್. ನೈಸ್. ಇಲ್ಲಿ ತನಕ ಪರವಾಗಿಲ್ಲ, ನಿಮಗೂ ಗೊತ್ತು, ರೂಲ್ಸ್ ಗೊತ್ತಿದೆ ಅಂತ ಗೊತ್ತಾಯಿತು, ಫಾರ್ಮ್ಸ್ ಗೊತ್ತಿದೆ ಅಂತ ಗೊತ್ತಾಯಿತು. ಈಗ ಈ ಚಾಪ್ಟ್ರಲ್ಲಿ ಹೊಸ ಫಾರ್ಮ್ ಏನು ಗೊತ್ತಾ? ಇಲ್ಲಿ ನೋಡಿ, ತಾ ಫಾರ್ಮ್ ಇಲ್ಲಿದೆ ನೋಡಿ,
ತಾ ಫಾರ್ಮ್ ಕಲಿತಾ ಇದ್ದೀವಿ. ಹಾಂ ಅದೇನರ್ಥ? ಮಾಡಿದೆ, ಆಮೇಲೆ ಮಾಡಿದ್ದು ಅನ್ನೋದು. ವಿತ ಕೊತ್ತು. ಉದಾಹರಣೆಗೆ ತಾಬೆ ಮಸೆ ತೋರಣ, ತಿಂದೆ, ತಬೇತ ಏನಾಯಿತು? ತಬೇತ ಅಂತಾಯಿತು. ತಬೇತ. ಸೊ ಹಿಂಗೆ ನಾ ಬರದೆ ಮಸು ಎಲ್ಲೋಯ್ತು ಅಂತಂದರೆ ಇದು ರೂಲ್ಸ್ ಹೇಳುತ್ತೆ. ಸೇಮ್ ತೇ ಫಾರ್ಮ್ ಥರನೇ ಗ್ರೂಪ್ 2 ಇದ್ದರೆ ಮಸು ತೆಗಿಬೇಕು, ತಾ ಹಾಕಬೇಕು ತೇ ಬದಲು, ಅಷ್ಟೇ. ಅವಾಗ ಏನಾಗುತ್ತೆ ಅರ್ಥ? ತಬೇತ, ತಿಂದೆ. ಅರ್ಥ ಆಯ್ತಾ? ಹಾಂ. ತಿಂದಿದ್ದಕ್ಕೆ ಏನಂತಾರೆ? ತಬೇತ ಕೊತೋ. ಇಲ್ಲಿ ತನಕ ಓಕೆನಾ ಕಲಿಸನ್? ಹಾಂ ಸರ್ ಅರ್ಥ ಆಯ್ತು. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಮಾಡಿ ನೋಡೋಣ. ಈಗ ಕಕಿಮಸ್ ಅಂದರೆ ಈ ಅಡ್ಜೆಕ್ಟಿವ್ ಬರುತ್ತೆ, ಅಂದರೆ ಫಸ್ಟ್ ಒನ್ ಆಗುತ್ತೆ ಸರ್. ಈ ಅಡ್ಜೆಕ್ಟಿವ್ ಅಲ್ಲ, ಈ ಸೌಂಡು. ಹಾಂ, ಈ ಅಂದರೆ ಗ್ರೂಪ್ 1 ಬರುತ್ತೆ. ಹಾಂ, ಗ್ರೂಪಲ್ಲಿ ಯಾವುದು ಒತ್ತೆ ಹೇಳ್ತೀರಾ? ನಂಗೆ ಹೇಳ್ತೀರಾ? ಆಗುತ್ತೆ. ಅಲ್ಲ, ತಬೇತೆ ಅಲ್ಲ, ಕಕಿಮಸ್ ಕೊಟ್ಟಿರೋದು ನಿಮಗೆ. ಹಾಂ, ಈ ಬರುತ್ತೆ ಅಂದರೆ ಒತ್ತೆ ಹೇಳ್ಬೇಕು. ಇಲ್ಲ, ಕೀ ಸೌಂಡ್ ಅಲ್ವಾ? ಈ ಸೌಂಡೇ ಕೀ ಇಲ್ಲಿದೆ ನೋಡಿ. ಹಾಂ, ಎಸ್, ಇತೆ ಅಂತ ಕೀ ಇದ್ದಿದ್ದು ಇತೆ ಸೌಂಡ್ ಆಗುತ್ತೆ. ಹಾಂ, ಈಗ ನಾನು ನಿಮಗೆ ಈಗ ಬರೀರಿ ಅಂತ ಹೇಳಬೇಕು. ಅದೇ ತೇ ಕುದಸ ಹಾಕ್ಬೇಕಷ್ಟೇ. ಹಾಂ ಓಕೆ. ಕಕ್ಕಿತೆ ಕುದಸಾಯ್. ಹಾಂ, ಕಾಯ್ತೆ ಕುದಸಾಯ್. ಕೀ ಹೋಗುತ್ತೆ, ಇತೆ ಬರುತ್ತೆ. ಕಾಯ್ತೆ ಕುದಸಾಯ್. ಹೌದಾ? ಬರ್ರಿ ಅಂತ. ಈಗ ನಾನು ಹೇಳ್ತೀನಿ ಬರ್ದೆ ಅನ್ನೋದಕ್ಕೆ ಕಾಯ್ತಾ ಅಷ್ಟೇ. ಎಸ್, ಬರ್ದಿದ್ದುಂಟು ಅಲ್ಲ, ಬರ್ದಿದ್ದು ಕಾಯ್ತಾ ಕೊತೋ. ಹಾಂ, ಕೊತೋ, ಕಾಯ್ತಾ ಕೊತೋ, ಬರ್ದಿದ್ದು. ಓಕೆ, ಪರವಾಗಿಲ್ಲ, ಇಲ್ಲಿ ತನಕ ಹೇಳಿದ್ರಿ. ಈಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ, ವಾಪಸ್ ಇಲ್ಲಿಗೆ ಹೋಗೋಣ ಸೆಂಟೆನ್ಸ್ಗೆ. ಈಗ ನೋಡಿದ್ದು ಅನ್ನೋದು ನೀವು ಮಾಡೋಕ್ಕೆ ಬರುತ್ತೆ. ನೋಡಿದೆ ಅಲ್ಲ, ನೋಡ್ತೀನಿ, ಮಿಮಸ್. ನೋಡಿದೆ, ಮಿತಾ. ನೋಡಿದ್ದು, ಮಿತಾ ಕೊತೋ. ಇದು ಮಾಡೋದು ನಿಮಗೆ ಗೊತ್ತಾಯಿತು. ಈಗ ಉಂಟು ಅಂದರೆ ನೋಡಿ, ಇನ್ನೊಂದು ಅರ್ಥ ಇದೆ ಅಂತ ಅಲ್ವಾ? ನಮ್ಮ ಕಡೆ ನಾವು ಇದೆ ಅಂತೀವಿ, ಕರಾವಳಿ ಪ್ರದೇಶದಲ್ಲಿ ಉಂಟು ಅಂತಾರೆ ಅಲ್ವಾ? ಉಂಟು ಅಂತಾರೆ. ಎಸ್. ಹಾಂ, ಸೊ ಈ ಪದಕ್ಕೆ ಈ ಉಂಟು ಅನ್ನೋದು ಕ್ರಿಯಾಪದ, ಇದೆ ಅನ್ನೋದು ಅದಕ್ಕೆ ನಮಗೆ ಆ ಪದ ನಮಗೆ ಗೊತ್ತು ಅದೇನು ಅಂತ. ಇದೆ ಅನ್ನೋಕ್ಕೆ ಏನಂತೀವಿ ಹೇಳಿ ಜಪನೀಸಲ್ಲಿ? ಅಲ್ಲ, ಇದಾರೆ ಅನ್ನೋಕ್ಕೆ ಇಮಸ್ಸು. ವಸ್ತುಗೆ ವಸ್ತು ಇದೆ. ಟೇಬಲ್ ಮೇಲೆ ಪೆನ್ ಇದೆ. ಟೇಬಲ್ ಅರಿಮಸ್. ಎಸ್, ಅರಿಮಸ್. ಓಕೆ, ಸಿಕ್ತು ನೋಡಿ, ಅರಿಮಸ್. ಈಗ ಸೆಂಟೆನ್ಸ್ ಮಾಡ ಬನ್ನಿ. ಸುಮೋ ಮಿತಾ ಕೊತೋಗ ಅರಿಮಸ್. ಸುಮೋವನ್ನು ನೋಡಿದ್ದು ಉಂಟು. ಇದೆ ನೋಡಿ ಈ ಚಾಪ್ಟ್ರದ್ದು ಗ್ರಾಮರ್. ನೋಡಿದ್ದು ಉಂಟು, ಇಷ್ಟೇ. ಇದೊಂದಾಯ್ತಾ? ಹಾಂ, ಸುಮೋ ಅಂದರೆ ಒಂದು ಗೇಮು. ನೋಡಿದ್ದೀರಾ? ಒಂದು ಸ್ಟೇಜ್ ಇರುತ್ತೆ, ಒಂದು ರಿಂಗ್ ಇರುತ್ತೆ. ರಿಂಗಲ್ಲಿ ಇಬ್ಬರು ಡುಮ್ರು ಫೈಟ್ ಆಡ್ತಾರೆ, ಗೊತ್ತಾ? ಕೈ ದಪ್ಕಂತ ದಪ್ಪಕ್ಕಿರ್ತಾ ನೋಡಿ ಒಳ್ಳೆ. ಅದೇ ಇದು ಸುಮೋ ಅಂತಾರೆ. ಜಪನೀಸ್ ಗೇಮ್ ಇದು, ಜಪಾನಲ್ಲಿ ಮಾತ್ರ. ಹಾಂ, ಓಕೆ. ಈಗ ನಿಮಗೆ ಫಸ್ಟ್ ಗ್ರಾಮರ್ ಗೊತ್ತಾಯಿತು. ಮಿತಾ ಕೊತೋಗ ಅರಿಮಸ್, ಅಷ್ಟೇ. ನೆಕ್ಸ್ಟ್ ಯಾವ ಥರ ಗೊತ್ತಾ? ನೆಕ್ಸ್ಟು ಫಾರ್ಮ್ ಬಂದ್ಬಿಟ್ಟು ತರಿ ಫಾರ್ಮ್.
ಈಗ ನೋಡಿ ಸೆಂಟೆನ್ಸ್ ಮಾಡ್ತೀನಿ. ಈಗ ಯಸುಮಿನೋ ಹಿವ ಅಲ್ಲ ಯಸುಮಿನೋ ಹಿ ತೆನಿಸುವೋಶಿತೆ ಫಸ್ಟ್ ಹೋದೆ. ಈಗ ತರಿ ಹೇಳೋಕ್ಕಿಂತ ಮುಂಚೆ ಒಂದು ನಿಮಿಷ. ಯಸುಮಿನೋ ಹಿ ತೆನಿಸುವೋಶಿತೆ ಸಾಂಪೋನಿ ಇಕಿಮಸ್. ಈ ಗ್ರಾಮರ್ನ ಮೊದಲೇ ನೋಡಿದ್ದೀವಿ. ಇದ್ರ ಬಗ್ಗೆ ನಮಗೆ ಗೊತ್ತು. ರಜೆ ದಿನ ಟೆನಿಸನ್ನು ಆಡಿ ವಾಕ್ಯ ಹೋಗ್ತೀನಿ. ಈಗ ನೋಡಿ ಈ ಚಾಪ್ಟರ್ ಯಾವ ಥರ ಫಾರ್ಮ್ ಇದೆ ಅಂತ. ಯಸುಮಿನೋ ಹಿ ತೆನಿಸುವೋ ಶಿತರಿ ಸಾಂಪೋನಿ ಇತ್ತರಿ ಶಿಮಾಸ್. ಎಸ್, ಅದಕ್ಕೆ ನಾನು ಇದಕ್ಕೆ ತರಿ ಫಾರ್ಮ್. ಸೊ ಹೋಗಿ ತರಿ ಆಗುತ್ತೆ ಅಷ್ಟೆ. ಸೊ ಇಲ್ಲಿ ಅರ್ಥ ಏನು ಅಂದರೆ ಮೇಲಿನ ಥರನೇ ಅರ್ಥ, ತೇ ಫಾರ್ಮ್ ಥರನೇ ಅರ್ಥ. ಆದರೆ ಇದು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದರೆ ರೋಟೀನ್. ರಜಾ ದಿನ ಬಂತು ಅಂದರೂ ಸಾಕು, ನೀವು ಇದನ್ನು ಮಾಡೇ ಮಾಡ್ತೀರಾ. ಈ ಕ್ರಿಯೆ ಮಾಡ್ತೀರಾ ಯಾವುದೇ ದಿನ ಇರಲಿ ರಜೆ. ಸೊ ರೋಟೀನ್ ಬಗ್ಗೆ ಹೇಳಬೇಕಾದ್ರೆ ತೇ ಫಾರ್ಮ್ ಇದ್ದಿದ್ದು ತರಿ ಆಗುತ್ತೆ. ತರಿ ಶಿಮಸ್. ನಾವೇನು ಕಲ್ತಿದ್ವಿ, ಮಾಡ್ತೀನಿ ಶಿತೆ ಶಿಮಸ್ ಅಂತ ಕಲ್ತಿದ್ವಿ. ಇಲ್ಲಿ ಶಿತರಿ ಶಿಮಸ್ ಎರಡು ಒಂದೇ ಅರ್ಥ, ಆದರೆ ಸಂದರ್ಭ ಬೇರೆ. ಸಂದರ್ಭ ಏನು? ರೋಟೀನ್. ರಜೆ ದಿನ ಭಾನುವಾರ ಇರಲಿ, ನ್ಯಾಷನಲ್ ಹಾಲಿಡೇ ಇರಲಿ, ಹಬ್ಬ ಹುಣ್ಣಿಮೆ ಇರಲಿ, ಇದು ಮಾಡ್ತೀರ ಕ್ರಿಯೆಗಳನ್ನು. ಏನು ಕ್ರಿಯೆ ಅದು? ಟೆನಿಸನ್ನು ಆಡೋದು, ಇದಕ್ಕೆ ಹೋಗೋದು. ಆ ಸಂದರ್ಭದಲ್ಲಿ ನೀವು ತರಿ ಫಾರ್ಮ್ನ ಉಪಯೋಗಿಸ್ತೀರ. ಅಲ್ಲೇ ಇಲ್ಲಿ ಬರೆಯೋದು. ಸರಿ ಓದ್ಬಿಡ್ತೀನಿ. ಯಸುಮಿನೋ ಹಿ ತೆನಿಸುವೋ ಶಿತರಿ ಸಾಂಪೋನಿ ಇತ್ತರಿ ಶಿಮಸ್. ಟೆನಿಸನ್ನು ಆಡಿ ಇದನ್ನು ಮಾಡ್ತೀನಿ ಅಷ್ಟೇ. ಏನೋ ಡೌಟ್ ಇದೆಯಾ? ಎಸ್, ಓಕೆ. ಮಾಡಿದ್ದುಂಟು ಅನ್ನೋದಾಯಿತು, ಇದು ಆಯಿತು. ಈಗ ಮೂರನೇದು ಇಲ್ಲಿ ಬರ್ದಿದ್ದೆ ನಾನು. ಈಗ ನೋಡಿ, ಆಗ್ತೀನಿ ಅನ್ನೋದಕ್ಕೆ ಆಗುತ್ತೆ, ಅದಕ್ಕೆಲ್ಲ ನರಿಮಸ್ ಅಂತಾರೆ. ವರ್ಬು ನರಿಮಸ್. ಆಯಿತಾ? ನಾನೀಗ ಉದಾಹರಣೆಗೆ ಡಾಕ್ಟ್ರ್ ಆಗ್ತೀನಿ. ಡಾಕ್ಟ್ರಿಗೆ ಏನಂತಾರೆ? ಇಶಾ ಅಂತಾರೆ. ನರಿಮಸ್ ಇಶಾ ಅಂತ ಇದೆ, ನರಿಮಸ್ ಇದೆ. ಡಾಕ್ಟ್ರ್ ಆಗ್ತೀನಿ, ಇಶಾನಿ ನರಿಮಸ್. ಸೊ ನಾವಿಲ್ಲಿ ನೀ ಉಪಯೋಗಿಸ್ತೀವಿ, ನೀ ನರಿಮಸ್. ಡಾಕ್ಟ್ರ್ ಆಗ್ತೀನಿ, ಇಶಾನಿ ನರಿಮಸ್. ಮತ್ತು ಈಗ ಚಳಿ ಆಗುತ್ತೆ, ಚಳಿಗೆ ಏನಂತೇವೆ? ಸಾಮೋಯಿದೆಸ್. ಈಗ ನರಿಮಸ್ ಇದೆ. ಈಗ ನೌನ್ ಜೊತೆ ನಾ ಹೆಂಗೆ ಸೇರುತ್ತೆ? ನೀ ಬಂದು. ಈಗ ಈ ಅಡ್ಜೆಕ್ಟಿವ್ ಜೊತೆ ನಾ ಹೆಂಗೆ ಸೇರುತ್ತೆ? ಈ ಅಡ್ಜೆಕ್ಟಿವ್ ಜೊತೆ ನಾ ಹೆಂಗೆ ಸೇರುತ್ತಂದರೆ ಈ ಹೋಗ್ಬಿಟ್ಟು ಕೂ ಬರುತ್ತೆ. ಈ ಹೋಗ್ಬಿಟ್ಟು ಕೂ ಬರುತ್ತೆ. ಸಮುಕು ನರಿಮಸ್ ಅಂತ ಆಗುತ್ತೆ. ಎಸ್. ಈಗ ಓಕೆ, ಅಡ್ಜೆಕ್ಟಿವ್ ಎರಡು ಥರ ಇದೆ. ಈ ಅಡ್ಜೆಕ್ಟಿವು, ನಾ ಅಡ್ಜೆಕ್ಟಿವ್ ಬಂದಾಗ ಏನಾಗುತ್ತೆ? ನೀ ನರಿಮಸ್ಸೇ ಆಗುತ್ತೆ. ನೀ ನರಿಮಸ್. ನಾ ಅಡ್ಜೆಕ್ಟಿವ್ ತೊಗೊಳ್ಳೋಣ. ಶಿಜುಕದೆಸ್ ಏನೋ ಕ್ವಯಟ್ ಪ್ಲೇಸ್. ಈಗ ಶಿಜುಕಾನಿ ನರಿಮಸ್ ಕ್ವಯಟ್ ಪ್ಲೇಸ್ ಆಗುತ್ತೆ. ಇಷ್ಟೇ ನೋಡಿ ರೂಲ್ಸ್. ಸೊ ಒಂದ್ಸರಿ ರೂಲ್ಸ್ ಬರೆದ್ಬಿಡ್ತೀನಿ. ಏನೇನು ಕಲ್ತ್ವಿ ಇಲ್ಲಿ? ವರ್ಬು ವಿ ತಾ ಕೊತೋಗ ಅರಿಮಸ್ ಮಾಡಿದ್ದು ಉಂಟು. ಇನ್ನೊಂದು ವಿ ತರಿ ಶಿಮಸ್
ಮಾಡಿ ಮಾಡಿ ಮಾಡ್ತೀನಿ. ಮೂರನೇದು ಒಂದು ನೌನ್ ತಗೊಳ್ಳೋಣ. ನೌನು ನಿ ನರಿಮಸ್, ಇದು ಆಗುತ್ತೆ. ಇನ್ನೊಂದು ನಾ ಅಡ್ಜೆಕ್ಟಿವ್ ಬಂದ್ರೂ ನೀ ನರಿಮಸ್ ಅಂತ ಆಗುತ್ತೆ. ಆದರೆ ಈ ಅಡ್ಜೆಕ್ಟಿವ್ ಬಂದರೆ ಇದೇನಾಗುತ್ತೆ, ಕು ಆಗುತ್ತೆ. ಕು ನರಿಮಸ್ ಆಗುತ್ತೆ. ಉದಾಹರಣೆಗೆ ಡಾಕ್ಟ್ರ್ ಆಗ್ತೀನಿ. ಇಶಾನಿ ನರಿಮಸ್. ಶಿಜುಕಾ ದೇಸ್, ಕ್ವೈಟ್ ಆಗುತ್ತೆ ಪ್ಲೇಸ್. ಶಿಜುಕಾನಿ ನರಿಮಸ್. ಅತ್ಸುಯಿ ದೇಸ್, ಬಿಸಿ ಆಗುತ್ತೆ, ಬಿಸಿಲಾಗುತ್ತೆ, ಸೆಕೆ ಆಗುತ್ತೆ. ಅತ್ಸುಕು ನರಿಮಸ್. ಇಷ್ಟು ನೋಡಿ ರೂಲು. ಇದೇ ನಮ್ಮ ಸೂತ್ರ. ಈ ಸೂತ್ರನ ಇಟ್ಕೊಂಡು ಏನು ಮಾಡ್ತೀವಿ, ಈ ಚಾಪ್ಟರ್ನ ಕಲಿತಾ ಹೋಗ್ತೀವಿ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಎಸ್, ಏನೋ ಡೌಟ್ ಇದೆ ಇಲ್ಲಿವರೆಗೂ? ಓಕೆ, ಏನೂ ಇಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಹೋಗೋಣ. ಎಸ್, ವೊಕ್ಯಾಬ್ಯುಲರಿ ಮಾಡೋಣ. ವೊಕ್ಯಾಬ್ಯುಲರಿ ಹರ್ಷಿತಾ ಸರ್. ನೋಬೋರಿಮಸ್. ಹಾಂ, ಹತ್ತುವುದು. ಎಸ್, ಹತ್ತೀನಿ, ಏರ್ತೀನಿ, ಬೆಟ್ಟ ಏರ್ತೀನಿ. ತೊಮಾರಿಮಸ್. ತೊಮಾರಿಮಸ್ ಅಂದರೆ ಇಲ್ಲಿ ಉಳ್ಕೊತೀನಿ, ಸ್ಟೇ ಆಗ್ತೀನಿ. ಎಸ್. ಹೋಟೆರುನಿ ತೊರಿಮಸ್. ಎಸ್, ಹೋಟೆಲಲ್ಲಿ ಉಳ್ಕೊತೀನಿ, ಅದಕ್ಕೆ ನೀ ಅಲ್ಲಿ. ಸೋಜಿಶಿಮಸ್. ಹಾಂ, ಕ್ಲೀನ್ ಮಾಡ್ತೀನಿ. ಎಸ್, ಸೋಜಿಶಿಮಸ್, ಕ್ಲೀನ್ ಮಾಡ್ತೀನಿ. ಸೆಂತಾಕುಶಿಮಸ್. ಇದು ಕನ್ನಡದಲ್ಲಿ ಬಟ್ಟೆ ಒಗಿತೀನಿ ಅಂತ. ಆದರೆ ಶಿಮಸ್ ಅಂದರೆ ಮಾಡ್ತೀನಿ, ಸೆಂತಾಕು ಅಂದರೆ ಲಾಂಡ್ರಿ ಮಾಡ್ತೀನಿ ಅಂತ ಆಗುತ್ತೆ, ಸರಿಯಾಗಲ್ಲ ಅದು. ಬಟ್ಟೆ ಒಗಿತೀನಿ ಅಂತ ಅರ್ಥ. ಸೆಂತಾಕು ಶಿಮಸ್, ಬಟ್ಟೆ ಒಗಿತೀನಿ. ನರಿಮಸ್, ವಸ್ತು ಬಂದರೆ ಆಗುತ್ತೆ, ನಾವು ನಮ್ಮ ಬಗ್ಗೆ ಮಾತಾಡೋದಾದರೆ ಆಗ್ತಾಳೆ. ನರಿಮಸ್. ಸೊ ಇವೆಲ್ಲ ಏನು, ಎಂಥ ಪದ? ಕ್ರಿಯಾಪದ. ಎಸ್, ಕ್ರಿಯಾಪದ. ಯಾಕೆ ಮಸು ಇದೆ. ಓಕೆ, ಇದು ನೀವು ಹೇಳಿ. ನೆಮುಯ್. ಎಸ್, ನೆಮುಯ್ ಅಂದರೆ ಸ್ಲೀಪಿ, ಗೊತ್ತಲ್ಲ, ಸ್ಲೀಪಿ ಅಂದರೆ ನಿದ್ದೆ ಮೂಡು. ಸುಯೋಯ್. ಸುಯೋಯ್, ಸ್ಟ್ರಾಂಗು. ಯೋವಾಯ್, ವೀಕು. ಇದೆಂಥ ಪದಗಳು? ಇದೆಲ್ಲ ಬಣ್ಣಿಸ್ತಿರೋದು, ಅಂದ್ರೆ ಡಿಫೈನ್ ಮಾಡೋದು ವರ್ಡ್ಸ್, ಅಡ್ಜೆಕ್ಟಿವ್ಸ್. ಎಸ್, ಎಂತ ಅದು? ಅದರಲ್ಲೂ ಏನು, ಇದೆಲ್ಲ 2 ಥರ ಇದೆ ಜಪಾನೀಸಲ್ಲಿ. ಎಸ್, ಈ ಅಡ್ಜೆಕ್ಟಿವ್ ಅದೇ ಅಡ್ಜೆಕ್ಟಿವ್ ತಕ್ಕಂಗೆ ರೂಲ್ಸ್ಗಳು ಬದಲಾಗ್ತವೆ. ಸೊ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಕಲೇಸನ್. ಇಲ್ಲಿಂದ ಪ್ರಾಕ್ಟೀಸ್ ಇದೆಯಲ್ಲ, ಅಲ್ಲಿಂದ. ಹಾಂ, ನೆನ್ಶು. ರೆನ್ಶು ಅಂದರೆ ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತೀನಿ. ರೆನ್ಶು ಶಿಮಸ್, ಪ್ರಾಕ್ಟೀಸನ್ನು ಮಾಡ್ತೀನಿ. ಎಸ್. ಗೊರುಫು. ಗೋಲ್ಫನ್ನು ಆಡ್ತೀನಿ. ಗೊರುಫುವೋ ಶಿಮಸ್. ಅದೇ ಸೇಮ್ ಥರ ಇದು. ಸಾಕರನ್ನು ಆಡ್ತೀನಿ. ಸಕ್ಕಾವೋ ಶಿಮಸ್, ಅದೇ ಥರ. ಯಾವುದೇ ಗೇಮ್ ಬಂದರೂ ಶಿಮಸ್ ಅಂತ ಹೇಳ್ತಾರೆ. ಸುಮೋ. ಸುಮೋ ರೆಸ್ಲಿಂಗ್. ಅದೇ ಸುಮೋ ರೆಸ್ಲಿಂಗ್. ಓಚಾ. ಟೀ ಪಾರ್ಟಿ, ಟೀ ಸೆರೆಮನಿ. ಎಸ್. ಹಿ ಅಂದರೆ ದಿನ. ದಿನ. ಎಸ್. ಎಸ್ಮಿನೋ ಹಿ, ರಜೆಯ ದಿನ. ಚೋಶಿ. ಕಂಡೀಷನ್ ಅಂದರೆ
ಕಂಡೀಷನ್ ಹೇಗಿದೆ ಅಂತ. ಕಂಡೀಷನ್ ಅಂದರೆ ಕನ್ನಡದಲ್ಲಿ ಹೆಂಗೆ ಹೇಳೋದು, ಈಗ ನೋಡಿ ಹಾಂ ಬಾಡಿ ಕಂಡೀಷನು, ಹಾಂ ಗಾಡಿ ಕಂಡೀಷನು, ಆ ಕಂಡೀಷನ್ ಇದು. ಹಾಂ ಇನ್ನೊಂದು ಕಂಡೀಷನ್ ಅಲ್ಲ, ಯಾವ್ದು ಹೇಳಿ, ಕಂಡೀಷನ್ ಹಾಕ್ತೀನಿ ಅದ್ರ ತಕ್ಕಂಗೆ ಮಾಡಬೇಕು ಅಂತೇಳಿ, ಆ ಕಂಡೀಷನ್ ಅಲ್ಲ. ಹಾಂ ಹಾಂ ಇಚ್ಚಿದು ಒಂದು ಸರಿ. ಒಂದ್ಸಲಿ